ಈಗ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಚೀಫ್ ಮಿನಿಸ್ಟರ್ ಬರಬೇಕಾಯಿತು. ಇವತ್ತು ಒಂದು ಸ್ವೇರಿಂಗ್ ಸೆರೆಮನಿ ಇತ್ತು ವಿಧಾನಸಭೆ ಇದರಲ್ಲಿ ರಾಜಭವನಲ್ಲಿ. ಆ ದೃಷ್ಟಿಯಿಂದ ಸಿಎಂದು ಚೇಂಜ್ ಆಗಿ 13ನೇ ತಾರೀಕು ಬೆಳಗ್ಗೆ ಆಗಿದೆ. ಒಂದೊಂದು ದಿನಕ್ಕೆ ಇಬ್ಬಿಬ್ರು ಶಾಸಕರು ಇದು ಮಂತ್ರಿಗಳು ಬರೋಂತ ಒಂದು ಫಿಕ್ಸ್ ನ ಈಗ ನಾವು ಕೆಪಿಸಿಸಿ ಮಾಡಿ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರಿಗೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರಿಗೆ, ಎಲ್ಲ ಕಾರ್ಯಕರ್ತರು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ ಯಾವ ಮಂತ್ರಿ ಯಾವ್ದು ಬರ್ತಾರೆ ಅಂತ ತಿಳಿಸ್ತೀವಿ. ಅವರೆಲ್ಲ ಬಂದು ಭೇಟಿ ಮಾಡಬಹುದು. ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಇಲ್ಲಿ ಅಟೆಂಡ್ ಮಾಡಬಹುದು. ಒಂದ್ ದಿನಕ್ಕೆ ಇಬ್ಬಿಬ್ರು ಮಿನಿಸ್ಟರ್ಸ್ ಬರ್ತಾರೆ. ಸಿಎಂ 13 ಬರ್ತಾರೆ. ಇವತ್ತು ನಾನು ಬಂದಿದ್ದೀನಿ. ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಬಟ್ ಆಸ್ ಎ ಡಿಸಿಎಂ ಕೆಲವೆಲ್ಲ ವರ್ಕರ್ಸ್ ಕೆಲವು ಪ್ರಾಬ್ಲಮ್ಸ್ ಇರ್ತದೆ, ಅವ್ರಿಗೆ ಟೈಮ್ ಡಿವೋಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಬಂದು ಭೇಟಿ ಮಾಡೋಂತ ಕೆಲಸ ಮಾಡ್ತೀನಿ. ಬರೀ ವರ್ಕರ್ಸ್ ಮಾತ್ರ, ಇಲ್ಲಿ ಯಾರು MLAs ಅವ್ರಿಗೆ ಯಾರಿಗೂ ಅವಕಾಶ ಕೊಡಲ್ಲ. ಇಲ್ಲಿ ತೀರಾ ಕಾರ್ಯಕರ್ತರಿಗೆ ಯಾರು ನಮ್ಗೆ ಮನೆಗಳಲ್ಲಿ ಬಂದು ಕಾಯ್ಕೊಂಡು ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ, ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಭೇಟಿ ಮಾಡೋಂತ ಒಂದು ಪದ್ಧತಿಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಡಿಮ್ಯಾಂಡ್ ಕೆಲವರೆಲ್ಲ ಈಗ ಜಮೀನ್ ಖಾತೆಗಳ ವಿಚಾರ ಕೇಳ್ತಾರೆ, ಕೆಲವರು ನೀರಿನ ವಿಚಾರ ಹೇಳ್ತಾರೆ, ಅವ್ರ ಊರಿನ ಸಮಸ್ಯೆ ವಿಚಾರ ಹೇಳ್ತಾರೆ, ಕೆಲವರು ನಮ್ಮ ಪಕ್ಷದಲ್ಲಿ ಏನೋ ಒಂದು ಸ್ಥಾನಮಾನ ಕೊಡಿ ಅಂತ ಕೇಳ್ತಾರೆ, ಒಂದು ಗುರ್ಸಿ ಅಂತ ನಮ್ಮನ್ನ ಕೇಳ್ತಾರೆ. ಅಷ್ಟೇ ಅವ್ರದ್ದು ಮೇಜರ್ ಡಿಮ್ಯಾಂಡ್. ಇವತ್ತು ಎಷ್ಟು ಅರ್ಜಿಗಳು ಬಂದಿದೆ ಸರ್? ಇನ್ನು ಲೆಕ್ಕ ಹಾಕಿಲ್ಲ, ನೀವೇ ಖುದ್ದಾಗಿ ನೋಡ್ತಾ ಸುಮಾರು ಒಂದು 600-700 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಂತ ಮಾಡ್ದು. ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಡೇ ಸ್ವಲ್ಪ ಆತರ ಊರಿಗೆ ಹೋಗ್ಬೇಕು ಅಂತ ಒಂದು 2 ಗಂಟೆ ಡಿಲೇನೂ ಆಯ್ತು. ನಾನು ಬೇರೆ ಮಹಿಳಾ ಮೀಟಿಂಗ್ ಅಲ್ಲಿ ಇದ್ದೆ. ನಾನು ಅದಾದ್ಮೇಲೆ ಸ್ವಲ್ಪ ಗವರ್ನರ್ ಮನೆಗೆ ನಾನು ಹೋಗ್ಬೇಕಾಯ್ತು, ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸೊ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದೆ. 5 ಗಂಟೆ 4 ಗಂಟೆ ಅಂತ ಹೇಳಿದ್ದೆ. ಈಗಿನ್ನ 7 ಗಂಟೆ ಆದ್ರೂ ಇನ್ನ ಭೇಟಿ ಮಾಡಿ. ಏನಿಲ್ಲ, ನಮ್ಮ ಅರ್ಜಿ ಏನಿದೆ ಅದು ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ. ತಿರ್ಗಾ ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ ಒಬ್ಬ ಆಫೀಸರ್ನ ಅದಕ್ಕೆ ನೇಮಕ ಮಾಡ್ತೀನಿ. ಫಾಲೋ ಅಪ್ ಮಾಡಕ್ ಕೇಳ್ತೀನಿ. ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಿಮ್ಮ ಕಾರ್ಯಕರ್ತರು ಅವರ ಡಿಮ್ಯಾಂಡ್ಗಳು, ಅವರ ಸಮಸ್ಯೆಗಳು ಈಗ ನೀವು ನಿಮ್ ಮುಂದೆ ಬರ್ತಾ ಇದೆ. ಏನ್ ಮಾಡಕ್ ಆಗ್ತದೆ? ಪಕ್ಷನ ಅಧಿಕಾರಕ್ಕೆ ತಂದವರೇ ಕೇಳ್ತಾರೆ, ತಪ್ಪೇನಿದೆ? ನಾವು ಎಷ್ಟು ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ಅಕೊಮಡೇಟ್ ಮಾಡಕ್ ಸಾಧ್ಯನೋ ಅದಕ್ಕೆ ಗ್ಯಾರಂಟಿ ಸಮಿತಿ ಅಂತ ಮಾಡಿದೀವಿ. ನಮ್ಮ ಕೆರೆಗಳಿಗೂ ಕೂಡ ನಾನು ಮಾಡ್ತಾ ಇದ್ದೀನಿ. ಕೆರೆಗಳು ಕೂಡ ನಾಮಿನೇಷನ್ ಮಾಡಬೇಕು. ಕೆಲವು ಕೆರೆಗಳನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಕೆಲವು ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲದೆ ಕೆಲವು ಸಣ್ಣ ಸಣ್ಣ ಕೆರೆಗಳಿದೆ, ಅದಕ್ಕೂ ಮಾಡ್ತೀವಿ. ಸ್ಟೇಷನ್ಗಳು ಮಾಡ್ತೀವಿ. ಎಷ್ಟೆಷ್ಟು ಕಾರ್ಯಕರ್ತರನ್ನ ಎಲ್ಲೆಲ್ಲ ಅಕೊಮಡೇಟ್ ಮಾಡಕ್ ಸಾಧ್ಯನೋ ಅದೆಲ್ಲ ಮಾಡ್ತೀವಿ. ಸರ್, ಕುಮಾರಸ್ವಾಮಿ 3,500 ಅರ್ಜಿಗಳನ್ನ ಸ್ವೀಕಾರ ಮಾಡಿದರೆ ಸರ್ಕಾರ ವಿಫಲವಾಗಿರೋ ಕಾರಣಕ್ಕೋಸ್ಕರ ಜನ ನನ್ನನ್ನು ಆಶ್ರಯಿಸಿದ್ದಾರೆ, ನನಗೆ ದೂರು ಕೊಡ್ತಾ ಇದ್ದಾರೆ, ಸರ್ಕಾರ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿಲ್ಲ ಅಂತ. ಸಚಿವರು ಶಾಸಕರು ಕೆಲಸ ಮಾಡಿದ್ರೆ ನಾನು ಇವತ್ತು ಇಂದು ಅರ್ಜಿ ಸ್ವೀಕಾರ ಮಾಡೋ ಅವಶ್ಯಕತೆ ಆಯ್ತು. ಅವರು ಪಾಪ ಕರೆಕ್ಟ್ ಅವ್ರು ಹೇಳೋದು, ಅವ್ರದ್ದೇನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದಾರೆ. ನನಗೆ ಚನ್ನಪಟ್ಟಣದಲ್ಲಿ 10,000 ಕೊಟ್ಟಾರಲ್ಲ ಒಂದೇ ಕ್ಷೇತ್ರದಲ್ಲಿ. ಚನ್ನಪಟ್ಟಣದಲ್ಲಿ ನನಗೆ 10,000 ದಾಖಲೆ ಇದೆ ನನ್ನ ಹತ್ರ. ಅವ್ರ ಫೋನ್ ನಂಬರ್ ಇದೆ, ಅವ್ರ ಅರ್ಜಿ ಇದೆ. ಆಯ್ತಾ? ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಂಗಾರೆ 10,000 ಕೊಟ್ಟರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಇವ್ರು ಏನನ್ನು ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತಾ? ಏನ್ ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ರಾಜಕಾರಣ ಬರ್ತದೆ, ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ. ನಮ್ಗೆ ಜನರ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸರ್, ಮುಡಾ ಅಕ್ರಮ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಒತ್ಕೊಬಂದು ಎಲ್ಲ ಅದನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕುವಂತ ಯಾರು ಏನು ಮುಚ್ಚಿ ಹಾಕ್ಬೇಕಾಗಿಲ್ಲ. ಯಾವ ಅನ್ಯಾಯ ಕೂಡ ಆಗಿಲ್ಲ. ಆಸ್ತಿ ಕಳ್ಕೊಂಡಿರೋರು ಕಾಂಪೋಸಿಷನ್ ಕೇಳಿದ್ದಾರೆ, ಒಂದು ಅರ್ಜಿ ಕೊಟ್ಟಿದ್ದಾರೆ. ಏನ್ BDA ರೂಲ್ಸ್ ಏನಿದೆ, ಇದು ಮೂಡಾ ರೂಲ್ಸ್ ಏನಿದೆ, ಆ ರೂಲ್ಸ್ ಪ್ರಕಾರ ಕೊಡ್ತಾರೆ. ಇಲ್ಲೂ ಪ್ರಾವಿಷನ್ ಇದೆ, ಬೆಂಗಳೂರಲ್ಲೂ ಪ್ರಾವಿಷನ್ ಇದೆ, ಅಲ್ಲೂ ಏನ್ ಪ್ರಾವಿಷನ್ ಇದೆ ಅದನ್ನು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಕೂಡ ತನ್ನ ಅಫಿಡವಿಟ್ಗಳಲ್ಲಿ ನನ್ನ ವೈಫ್ಗೆ ಇಂತ ದಾಖಲೆ ಆಸ್ತಿಗಳು ಬಂದಿದೆ, ಮಂಜೂರಾಗಿದ್ದು, ಇದನ್ನ ಮಂಜೂರು ಅಂತೀನಿ. 2013 ಅವರ ಅಫಿಡವಿಟ್ ಇಲ್ಲ ಅದ್ ಮಾಹಿತಿ ಅಂತ ಹೇಳಿದ್ದಾರೆ. 2013 ಏನಾಗಿರ್ಲಿಲ್ಲ. 2010 ಅವ್ರಿಗೆ ನನಗೆ ಗೊತ್ತಿಲ್ಲ, ಅದೆಲ್ಲ ನಂಗೆ ಡೀಟೇಲ್ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಮಾಹಿತಿ ಈಗ ರೀಸೆಂಟ್ ಆಗಿ ಅವ್ರಿಗೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಕಾಂಪೋಸಿಷನ್ ಕೊಟ್ಟಿದ್ದಾರೆ, ಕಾಂಪೋಸಿಷನ್ ಸೈಟ್ಸ್ ಕೊಟ್ಟಿದ್ದಾರೆ. ಏನ್ ಕೊಡಬೇಕು BDA ರೆಸಲ್ಯೂಷನ್ 550-50 ಏನೋ ಮಾಡ್ಕೊಂಡಿದ್ರಂತೆ. ಈಗ ನಮ್ಮಲ್ಲೆಲ್ಲ 60-40 ಇದೆ. BDAಲಿ 60-40 ನಮ್ಮಲ್ಲಿ ನಾವು ಮಾಡೋದು, ಅಲ್ಲಿ 50-50 ಕೊಡ್ತಾ ಇರ್ಬೋದು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದರ ಪ್ರಕಾರ ಕೊಟ್ಟಿದ್ದಾರೆ. ಅವ್ರು ಬಿಜೆಪಿ ರಾಜಕಾರಣ ಮಾಡಬೇಕು, ಪಾಪ ದಳದವರು ರಾಜಕಾರಣ ಮಾಡಬೇಕು.
ಏನ್ ದಳ ಏನ್ ಅಯ್ಯೋ ಪಾಪ ಬಹಳ ಅನುಕಂಪ ತೋರಿಸ್ತಾ ಇದ್ದಾರೆ ನನ್ನ ಮೇಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.